नैकदेहं निर्दोषमप्यतमप्यखिलैषु वाक्यैः स्योद्भवादितमशेषविशेषतोऽपि वन्द्यं सदा प्रियतं मम सन्नमामि। अभ्रमं भङ्गरहितम् अजडं विमलं सदा आनन्दतीर्थमतुलं भजेतापितः प्रसादजं जगतीतलविख्यातं जगन्नाथगुरुं भजे। श्रीगुरुभ्यो नमः। हरि ओम्। ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ನಾಲ್ಕನೇ ಸಂಧಿ ಭೋಜನ ರಸ ವಿಭಾಗ ಸಂಧಿ. ಅದರಲ್ಲಿ 17ನೇ ಶ್ಲೋಕ ಆಗ್ಬೇಕಲ್ಲ? ಹೌದಾಚಾರ್ಯ, ಸರಿ ಸರಿ. 17 17ನೇ ಪದ್ಯ. ಸರಿ. 101 ಸ್ವರೂಪದಿಂ ಶಾಂತಿ ರಮಣ ತಾನನ್ನನೆ ನಿಪೈ 100 ಮೇಲ್ಮೂರಧಿಕ ದಶ ಪ್ರಾಣಾಖ್ಯ ಹೇಳಿ ಆಚಾರ್ಯ. 14ನೇದು ಮಾಡಿದ್ರಿ ನೀವು, ಒಂದೇ ಒಂದು ಮಾಡಿದ್ರಿ. ಅದೇ ನಾನು ಅನ್ಕೊಂಡೆ ಜನ ಇರ್ಲಿಲ್ಲ ಅಂತ ಹೋಗ್ಬಿಟ್ಟಪ್ಪ ಅಂತ. ಅವರು ರೆಗ್ಯುಲರ್ ಇಲ್ಲ, ಅವ್ರು 17 ಹೂ ಅಂದ್ಬಿಟ್ರು ಅಷ್ಟೇನೆ. 14 ಮುಗಿಸಿದ್ರಿ, ಒಂದೇ ಒಂದು ಮಾಡಿದ್ರಿ ಅವತ್ತು, ಬೇಡ ಅಂತ. ಯಾಕೆಂದ್ರೆ ಜನಗಳಿಲ್ಲ, ಎಲ್ಲಾರ್ಗು ತೊಂದರೆ ಆಗತ್ತೆ ಅಂತ 15 ಮಾಡ್ಬೇಕು. ರೂಪದಿಮ್ಮ ಯಾರ ಹೇಳಿದ್ರಲ್ಲ 17ಕ್ಕೆ ಹೂ ಅಂತ. 14 ನೀವೇ ರೆಕಾರ್ಡ್ ಮಾಡಿರಿ, ಅವತ್ ನಾನು ಇದ್ದಿಲ್ಲ, ಅಷ್ಟೇ ಒಂದೇ ಆಗಿದ್ದ ಅವತ್ತು. ನೀವು ಮಾಡಿರಲ್ಲ ಗೊತ್ತಿಲ್ಲ ನಂಗೆ. ಇಲ್ಲ, ಮಾಡಿದ್ದೀನಿ, ಅದು ಕಳಿಸಕ್ ಆಗಿಲ್ಲ. ಮಾಡಿದ್ದೀನಿ ಇದೆ. ಸರಿ, ಹೌದು ಹೌದು ಹೌದು, ಆಗ್ಬೇಕಿತ್ತು. 15 ಸಾರಿ, ಅಲ್ಲ 14 ರಿಪೀಟ್ ಮಾಡ್ಬಿಡ್ತೀರಲ್ಲ, ಇವತ್ತು ರೆಕಾರ್ಡ್ ಆಗಿ ಹೋಗುತ್ತೆ. ಸರಿ, ಧನ್ಯವಾದ. 2 ಕೋಶದ ಒಳ ಹೊರಗೆ ಸಂಕರುಷಣೈದು ಸುಲಕ್ಷದರವತ್ತೆರಡು 1000 ಶತರೂಪಗಳ ಧರಿಸಿ ಕರೆಸಿಕೊಂಬ ಮನೋಮಯನು ಎಂದರ ವಿದೂರನು 2300 ಮೇಲ್ನಾಲ್ಕಧಿಕ 70. ಮನೋಮಯ ಕೋಶದ ಬಗ್ಗೆ ಹೇಳುತ್ತಾ ಇದ್ದಾರೆ. ಅನ್ನಮಯ ಪ್ರಾಣಮಯ ಮುಗಿತು, ಮನೋಮಯ ಕೋಶ ಹೇಗೆ, ಅದರಲ್ಲಿ ಇರುವಂತಹ ಪರಮಾತ್ಮನ ರೂಪಗಳು ಎಷ್ಟು, ಅದು ಯಾವ ಸಾಂಕೇತಿಕವಾದಂತಹ ಕೋಶ ಅನ್ನೋದನ್ನ ಅದರ ಬಗ್ಗೆ ವಿಚಾರ. ಇಲ್ಲಿ ಸ್ವಲ್ಪ ಮೊದಲೆರಡು ಒಂದು ಪದ್ಯದಲ್ಲಿ ಆ ಹಿಂದಿನ ಕೋಶದ ಬಗ್ಗೆನೇ ಹೇಳೋದು. ಮೊದಲೆರಡು ಲೈನಿನಲ್ಲಿ, ಪದ್ಯ ಅಲ್ಲ, ಮೊದಲೆರಡು ಲೈನಲ್ಲಿ 2 ಕೋಶದ ಒಳಹೊರಗೆ ಸಂಕರುಷಣೈದು ಸುಲಕ್ಷದರವತ್ತೆರಡು 1000 ಶತರೂಪಗಳ ಧರಿಸಿ. 2 ಕೋಶ ಅಂತಂದ್ರೆ ಹಿಂದಿನ 2 ಕೋಶ, ಅನ್ನಮಯ ಮತ್ತು ಪ್ರಾಣಮಯ ಕೋಶ. ಪೃಥ್ವಿ ಸಾಂಕೇತವಾದ ಅನ್ನಮಯ ಕೋಶ, ಅಪು ಸಾಂಕೇತವಾದ ಪ್ರಾಣಮಯ ಕೋಶ. ಇದರ ಬಗ್ಗೆ ಅವತ್ತಿನ ದಿನ ಬಹಳ ಚರ್ಚೆ ಆಯಿತು. ಹಿಂದಿನ ದಿನ, ಕೊನೆಯ ದಿನ, ಹೌದಾ, ಹೇಗೆ ಅವುಗಳು ಇವೆ ಅಂತ ಹೇಳಿ. ಪೃಥ್ವಿ ಸಂಕೇತವಾದ ಅನ್ನಮಯ ಕೋಶ, ಅಪಸಂಕೇತವಾದ ಪ್ರಾಣಮಯ ಕೋಶ. ಈ 2 ಕೋಶಗಳಲ್ಲಿ ಒಳ ಹೊರಗೆ ಅಂದ್ರೆ ಆ ಕೋಶದ ಒಳಗಡೆಯೂ ಕೂಡ ಪರಮಾತ್ಮನಿದ್ದಾನೆ, ಹೊರಗಡೆಯೂ ಕೂಡ ಪರಮಾತ್ಮನಿದ್ದಾನೆ. ಈ ರೀತಿ ಇದ್ದು ಅವನು ಆ ಕೋಶಗಳನ್ನ ರಕ್ಷಣೆ ಮಾಡ್ತಾನೆ. ಒಳ ಹೊರಗೆ ಅಲ್ಲಿಯ ತನಕ ಅಷ್ಟೇ ಅದು. ಮುಂದಿಂದು ಹೇಳ್ತಾರೆ, ಮುಂದಿಂದ ಹೇಳುವಂತಹ ವಿಷಯ ಅದು ಮನೋಮಯ ಕೋಶಕ್ಕೆ ಸಂಬಂಧಪಟ್ಟದ್ದು. ಆ ಮನೋಮಯ ಕೋಶ ತೇಜಸ್ವರೂಪವಾದದ್ದು. ಪೃಥ್ವಿ ತೇಜಸ್ಸೇ ಬರಬೇಕಲ್ಲ. ಈಗ ಆ ತೇಜೋರೂಪವಾದ ಮನೋಮಯ ಕೋಶ
ಅದರಲ್ಲಿ ಅನೇಕ ಇವೆ. ಅಂತಃಕರಣ, ಅಹಂಕಾರ, ಚಿತ್ತ, ಬುದ್ಧಿ, ಮನಸ್ಸು ಅಂತ. ನೋಡಿ, ಮನೋಮಯ ಕೋಶ ಒಳಗೆ ಇರುವಂತಹ ಉಪಕೋಶಗಳು ಇವೆಲ್ಲ. ಇಲ್ಲಿ ನಾನು ಅವತ್ತು ಹೇಳಿದ್ದೆ, ಆರನೇದ್ದು ಅಹಂಕಾರ ತತ್ವ, ಎರಡನೇದ್ದು ಅಹಂಕಾರ ಅಂತ ಕೊಟ್ಟಿದ್ದಾರೆ ಅಂತ. ನಾ ಸ್ವಲ್ಪ ವಿಚಾರ ಮಾಡಿದೆ, ಇಲ್ಲ, ಆರನೇದ್ದು ಅಹಂಕಾರ ತತ್ವ ಸರಿ ಅಂತ. ಯಾಕೆಂದ್ರೆ ಅಂತಃಕರಣ, ಅಹಂಕಾರ, ಚಿತ್ತ, ಬುದ್ಧಿ, ಮನಸ್ಸು, ಇಲ್ಲಿ ಎರಡನೇ ಇರುವಂತ ಅಹಂಕಾರ ಅಂತಂದ್ರೆ ನಾನು ನನ್ನದು ಎನ್ನುವಂತಹ ಒಂದು ಈ ಸ್ವಾರ್ಥ, ಇದು ಅಹಂಕಾರ ತತ್ವ. ಅಂತಂದ್ರೆ ಸ್ವಲ್ಪ ಕ್ರೋಧವುಳ್ಳದ್ದು ಅಂತ ಅರ್ಥ. ಅದು ಮನಸ್ಸಿನಲ್ಲೇ ನೆಲೆ ಊರಿರುವಂಥದ್ದು, ಮನೋಮಯ ಕೋಶದಲ್ಲೇ ನೆಲೆ ಊರಿರುವಂಥದ್ದು. ಹಾಗಾದ್ರೆ ಮನೋಮಯ ಕೋಶದಲ್ಲಿ 6: ಅಂತಃಕರಣ, ಅಹಂಕಾರ, ಚಿತ್ತ, ಬುದ್ಧಿ, ಮನಸ್ಸು, ಅಹಂಕಾರ ತತ್ವ. ನೋಡಿ, ಮನೋಮಯ ಕೋಶದಲ್ಲಿ 2 ಕೋಶಗಳು, ಆ ಮೊದಲನೇ ಕೋಶದಲ್ಲಿ ಈ 6, ಎರಡನೇ ಕೋಶದಲ್ಲಿ ವಾಗೀಂದ್ರಿಯ, ಶ್ರೋತ್ರೇಂದ್ರಿಯ, ಶಬ್ದ, ಆಕಾಶ, ಇದಿಷ್ಟು ಅದರಲ್ಲಿ ಇವೆ. ಹಾಗಾದ್ರೆ ಟೋಟಲಿ 10 ಕೋಶಗಳು ಅದರಲ್ಲಿ ಇರುವಂಥದ್ದು. ಮನೋಮಯ ಕೋಶದಲ್ಲಿ 2 ವಿಭಾಗ, 2 ಕೋಶಗಳು. ಆ 2 ಕೋಶಗಳಲ್ಲಿ ಈ ಇಷ್ಟು, ಒಂದರಲ್ಲಿ 6, ಒಂದರಲ್ಲಿ 4 ಸಣ್ಣ 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 ಕೋಶಗಳು. ಇಷ್ಟರಿಂದ ಕೂಡಿದವನಾಗಿ ಇದ್ದಾನೆ ಆ ಕೋಶಾಭಿಮಾನಿ. ಸಂಕ ಹೇಳಿ. ವಾಕ್, ಶ್ರೋತೇಂದ್ರಿಯ ಮತ್ತೆ ಶಬ್ದ, ಆಕಾಶ. ಶಬ್ದ, ಆಕಾಶ. ಮೊದಲನೇ ಇದರಲ್ಲಿ ಅಂತಃಕರಣ, ಅಹಂಕಾರ, ಚಿತ್ತ, ಮನಸ್ಸು, ಬುದ್ಧಿ. ಚಿತ್ತ, ಬುದ್ಧಿ, ಮನಸ್ಸು, ಅಹಂಕಾರ ತತ್ವ. ಅಹಂಕಾರ ಎರಡನೇ ಆಗ್ಲೇ ಹೇಳಿರ. ಅದೇ ಹೇಳಿದೆ. ಎರಡನೇ ಅಹಂಕಾರ ಅಂತಂದ್ರೆ ನಾನು ನನ್ನದು, ಹ ಮಮತಾ ಜ್ಞಾನವನ್ನ ತಂದುಕೊಡುವಂಥದ್ದು. ಇದು ಅದಲ್ಲ. ಮಹತ್ತತ್ವಾದ ಅಹಂಕಾರಂ ಸಸರ್ಜ ಶಿವ ವಿಗ್ರಹಂ. ಈ ಅಹಂಕಾರ ತತ್ವದಿಂದ ಹುಟ್ಟಿರುವಂಥದ್ದು ರುದ್ರದೇವರು ಅಂತ ಏನ್ ಹೇಳ್ತೇವಲ್ಲ, ಆ ಅಹಂಕಾರ ತತ್ವವು ಕೂಡ ನಮ್ಮ ಮನಸ್ಸಿನಲ್ಲಿದೆ. ಎರಡನೇ ಅಹಂಕಾರ ಅನ್ನೋದು ಅದು ತತ್ವ ಅಲ್ಲ. 2 ಥರದ ಅಹಂಕಾರಗಳ. ಮನಸ್ಸು 5 ವಿಧವಾಗಿ ಆಗುತ್ತೆ ಅಂತ ಹೇಳಿದ್ದೆ. ಅಂತಃಕರಣ, ಅಹಂಕಾರ, ಚಿತ್ತ, ಬುದ್ಧಿ, ಮನಸ್ಸು ಅಂತ. ಇದು ಎರಡನೇ ಅಹಂಕಾರ ಮಮತಾ ಜ್ಞಾನವನ್ನ ತಂದುಕೊಡುವಂಥದ್ದು, ನಾನು ನನ್ನದು ಎನ್ನುವಂತಹ ಜ್ಞಾನವನ್ನ ತಂದುಕೊಡುವಂಥದ್ದು. ಅದು ತತ್ವ ಅಲ್ಲ, ಮನಸ್ಸಿನ ಒಂದು ಪ್ರಭೇದ ಅದು ಅಷ್ಟೇ. ಮಹತ್ತತ್ವ, ಅಹಂಕಾರ ತತ್ವ ಅವೆಲ್ಲ ತತ್ವಗಳು, ಅದು ಬೇರೆ. ಆ ಅಹಂಕಾರ ತತ್ವವು ಕೂಡ ನಮ್ಮ ಮನೋಮಯ ಕೋಶದಲ್ಲಿ ಇರುವಂತಹ 2 ಭಾಗ ಕೋಶಗಳು. ಆ ಮೊದಲನೆಯ ಕೋಶದಲ್ಲಿ ಇರುವಂತದ್ದು 6, ಎರಡನೇ ಕೋಶದಲ್ಲಿ 4, ಟೋಟಲ್ 10 ಕೋಶಗಳು. ಉಪಕೋಶಗಳೆಲ್ಲ ಸೇರಿ 10 ಕೋಶಗಳು. ಇಂತಹ ಕೋಶದಲ್ಲಿ ಬೇರೆ ಬೇರೆ ಕೋಶಗಳು ಅಂತಷ್ಟೇ. ಈಗ ಒಂದು ಮನೆಯಲ್ಲಿ 2 ರೂಮ್ಗಳು, ಸರಿ ಗ್ರೂಪ್ಗಳು. ಹಾಗೆ ಅಲ್ಲ, ಹೆಸರೇನಾರ ಇದೆಯಾ ಅಂತಷ್ಟೇ. ಮನೋಮಯ ಕೋಶ ಹೆಸರಿಲ್ಲ ಅದಕ್ಕೆ. ಸರಿ, ಒಂದು ಸಂಪೂರ್ಣ ಮನೋಮಯ ಕೋಶ ಅಂತ. ಈ ಬೆಡ್ರೂಮಿಗೆ ಯಾರು ಹೆಸರಿಡ್ತಾರೆ? ಸರಿ ಸರಿ ಮನೆಗಿಡ್ತಾರೆ. ಹಂಗೆ ತೇಜಸ್ ಅಂತ ಒಂದು ಹೇಳಿದ್ರಲ್ಲ, ಹಾಗೆ. ಅಲ್ಲಲ್ಲ, ಅದು ತೇಜೋರೂಪವಾದದ್ದು ಸಂಪೂರ್ಣ ಮನೋಮಯ ಕೋಶ. ಸರಿ. ಸರಿನಾ? ಹ್ಮ್ ಹಾಗದು ಸಂಪೂರ್ಣ ಮನೋಮಯ ಕೋಶ ತೇಜೋರೂಪವಾದದ್ದು. ಆ ತೇಜೋರೂಪವಾದ ಮನೋಮಯ ಕೋಶದಲ್ಲಿ ಈ 2 ಕೋಶಗಳು ಅಂದ್ರೆ ಇದು ಕೂಡ ತೇಜೋರೂಪವೇ ಅಂತಾನೆ ಅರ್ಥ. ಇಂತಹ ಕೋಶಕ್ಕೆ ಅಭಿಮಾನಿ ಸಂಕರ್ಷಣಾಮಕ ಪರಮಾತ್ಮ.
ಇವರನ್ನ ಈ ಸಂಕರ್ಷಣಾಮ ಪರಮಾತ್ಮನನ್ನ ಇಂದ್ರದೇವರು, ರುದ್ರದೇವರು ಮೊದಲಾದ ತತ್ವಾಭಿಮಾನಿ ದೇವತೆಗಳು ಪೂಜಿಸ್ತಾ ಇರ್ತಾರೆ. ನಾ ಇದನ್ನ ಕಳಿಸಿದ್ದೀನಿ ಗ್ರೂಪ್ ಅಲ್ಲಿ, ಹಂಗಂದ್ರೆ ಆಗಿದೆ ಅಂತ ಅರ್ಥ ಇದು. ನನಗೆ ಅದಾಗಿದೆ ಅಂತ ಅನ್ಸಿತ್ತು. ಅಲ್ಲ, ಇದು ರಿಪೀಟ್ ಮಾಡ್ತಿದ್ದೀರಲ್ಲ ಆಚಾರ್ಯ. 14 ಅವತ್ ಯಾರು ಇದ್ದಿಲ್ಲ ಅಂತ ಇವಾಗ ರಿಪೀಟ್ ಮಾಡ್ತೀರಾ ಅಂತ ಕೇಳಿದ್ನಲ್ಲ, ಅದೇ ಮಾಡಿ. ಹಾ, ಸರಿ ಸರಿ ಸರಿ, ಹೌದು. ರೆಕಾರ್ಡ್ ಹೀಗೆ ಆಗಲಿಲ್ಲ. ಸಂಕರ್ಷಣ ನಾಮಕ ಪರಮಾತ್ಮನ ರೂಪಗಳು ಎಷ್ಟಿವೆ ಅಂತಂದ್ರೆ 5,62,000 ಮ್ಯಾಲೆ 107 ಹಾಗಾದ್ರೆ 5,62,107 ಸಂಕರ್ಷಣ ರೂಪಗಳು. ಹೇಳಿದ್ದೀನಿ, 1 ಲಕ್ಷ ಅಲ್ವಾ ಸರ್? ಖಂಡ ರೂಪಗಳು ಬೇರೆ, ಅಖಂಡ ರೂಪಗಳು ಬೇರೆ. ಅಖಂಡ ರೂಪ ಅಂದ್ರೆ ಒಂದು ಸಮಸ್ತವಾದ ಸಂಕರ್ಷಣ ಪರಮಾತ್ಮನ ಒಂದೇ ರೂಪ. ಖಂಡ ರೂಪಗಳು ಅಂತಂದ್ರೆ ಆಯಾಯ ಅಕ್ಷರಗಳಿಂದ ನಾವು ಎಣಿಸೋದು ಅಂತ, ಸರಿನಾ? ಹೇಗೆ? ಸಂಕರ್ಷಣ, ಸಂ ಅನ್ನುವಲ್ಲಿ ಸಕಾರ 7ನೇದ್ದು, ಅಲ್ಲಿ ಅನುಸ್ವಾರ ಇದೆ, ಅದನ್ನ ಪೂಜಿ ಅಂತಾನೆ ಲೆಕ್ಕ, 0 ಅಂತ ಲೆಕ್ಕ. 7 0 70 ಆಯ್ತು. ಕ ಮೊದಲನೇದ್ದು, ರ 2, ಶ 6, ನ 5. ಸಂಖ್ಯಾನ ವಾಮತೋ ಗತಿ 5 6 2 1 0 7 5,62,107 ಅಂತ ಲೆಕ್ಕ ಸಿಗುತ್ತೆ. ಇಷ್ಟು ಪರಮಾತ್ಮನ ಸಂಕರ್ಷಣ ಪರಮಾತ್ಮ ರೂಪಗಳು ಮನೋಮಯ ಕೋಶದಲ್ಲಿ ಇವೆ. ಅಂದ್ರೆ ಈ ಎಲ್ಲಾ ಮನೋಮಯ ಕೋಶ, ಕೋಶಗಳು ಸೇರಿ. ಅದೇ ಮನೋಮಯ ಕೋಶ ಅಂದ್ರೆ ಒಳಗಿರೋದೆಲ್ಲವೂ ಬಂತು, ಎಲ್ಲ 10 ಕೋಶಗಳಲ್ಲಿ. ಹೌದು ಹೌದು ಹೌದು. ನೆಕ್ಸ್ಟ್, ಎಂದರ ವಿದೂರನು 2,300 ಮೇಲ್ನಾಲ್ಕು ಅಧಿಕ 70. ಈಗ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ವಿಜ್ಞಾನಮಯ ಕೋಶದ ಬಗ್ಗೆ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಅಗ್ನಿ ಯಾವುದರಿಂದ ಹುಟ್ಟಿದ್ದು? ಜಲ. ಬೆಂಕಿ ಯಾವುದರಿಂದ ಹುಟ್ಟಿದ್ದು? ಜಲದಿಂದ. ಜಲ ನೀರಿನಿಂದ. ಬೆಂಕಿಯಿಂದ ಹುಟ್ಟಿದ್ದು. ಬೆಂಕಿ ಯಾವುದರಿಂದ ಹುಟ್ಟಿದ್ದು? ವಾಯು. 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 ವಾಯುವಿಂದ. ಬಹಳ ಮುಖ್ಯವಾದದ್ದು, ಮೊದಲು ಮೊದಲಿಗೆ ಆಕಾಶ, ಆಮೇಲೆ ವಾಯು, ಆಮೇಲೆ ಬೆಂಕಿ, ಆಮೇಲೆ ನೀರು, ಆಮೇಲೆ ಪೃಥ್ವಿ. ಹೀಗೆ ಈ ವಿಜ್ಞಾನಮಯ ಕೋಶ ವಾಯು ಪ್ರಾಚುರ್ಯವಾದದ್ದು. ವಾಯುವಿನ ಗುಣ ಅದರಲ್ಲಿ ಬಹಳ ಇದೆ. ಇಲ್ಲಿ ಮೋಕ್ಷಪ್ರದನಾದ ವಾಸುದೇವನಿರ್ತಾನೆ. ವಾಸುದೇವ ಇಲ್ಲಿದ್ದಾನೆ. ಎಷ್ಟು ರೂಪದಿಂದ? 2,374 ಅಧಿಕ. 2 2 × 2 2 4, ಹಾಗಾದ್ರೆ 4,300 ಮೇಲಧಿಕ, 300ರ ಮೇಲೆ 74, ಹಾಗಾದ್ರೆ 374. ಹಾಗಾದ್ರೆ 4,374 ವಾಸುದೇವನ ರೂಪಗಳು. ಹೇಗೆ? ವಾಸುದೇವ ಯರಲವ ವ 4, ಸ ಸು ಸಕಾರ 7ನೇ ಅಕ್ಷರ, ದ 3ನೇ ಅಕ್ಷರ, ವ 4ನೇ ಅಕ್ಷರ, 4 3 7 4, 4,374. ಆದ್ದರಿಂದ ಈ ವಿಜ್ಞಾನಮಯ ಕೋಶದಲ್ಲಿ ವಾಸುದೇವನ ರೂಪಗಳು ಖಂಡವಾಗಿಯೂ ಅಖಂಡವಾಗಿಯೂ ನೋಡಿದಾಗ 4,374 ರೂಪಗಳಿಂದ ವಿಜ್ಞಾನಮಯ ಕೋಶದಲ್ಲಿ ವಾಸುದೇವನಾಮಕ ಪರಮಾತ್ಮ, ಆ ಕೋಶಕ್ಕೆ ಅಭಿಮಾನಿಯಾದ ಬ್ರಹ್ಮದೇವರು, ವಾಯುದೇವರು, ತತ್ವಾಭಿಮಾನಿ ದೇವತೆಗಳಾದ ಬ್ರಹ್ಮದೇವರು, ವಾಯುದೇವರಿಂದ ಪೂಜಿಸಲ್ಪಡ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ.
ಮನೋಮಯ ಕೋಶದಲ್ಲಿ ತೇಜೋ ರೂಪ, ಇದ್ರಲ್ಲಿ ಏನ್ ಹೌದು. ಬರಿಬೇಕು ಅಚ್ಚ? ವಿಜ್ಞಾನಮಯ ವಾಯು 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 ಅದೇ ಪ್ರಾಚುರ್ಯ. ಅದೇ ವಾಯು ಪ್ರಾಚುರ್ಯ. ಪ್ರಾಚುರ್ಯ ಶಬ್ದಕ್ಕೆ ಬಹಳ ಅಂತ ಅರ್ಥ, ಹಾ ಸರಿನಾ? ಅದು ತೇಜ ಪ್ರಾಚುರ್ಯ. ಪ್ರಾಣಮಯ ತೇಜಸ್. ಕೋಶ ಅದರ ಮೊದಲನೇ ಕೋಶ ಅಂತಂದ್ರೆ ಪ್ರಾಣಮಯ ಕೋಶ. ಮನೋಮಯ ಕೋಶಕ್ಕಿಂತ ಹಿಂದಿನ ಕೋಶ ಪ್ರಾಣಮಯ ಕೋಶ. ಅದು ಪ್ರಾಣಮಯ. ಅಪಪ್ರಾಚುರ್ಯ. ಅಪ. ನೀರಿನ ಸಾಂದ್ರತೆ ಬಹಳ ಅದರಲ್ಲಿ, ಹಾ. ಸರಿನಾ? ನೀರಿನ ಪ್ರಾಚುರ್ಯತೆ ಬಹಳ. ಮೊದಲನೇದು ಅನ್ನ ಪ್ರಾಚುರ್ಯ, ಅದು ರಸ. ಪೃಥ್ವಿ. ಪೃಥ್ವಿ. ಅನ್ನಮಯ ಕೋಶದಲ್ಲಿ ಪೃಥ್ವಿ ಪ್ರಾಚುರ್ಯ ಬಹಳ. ಸರಿ, ನೆಕ್ಸ್ಟ್ ಹೋಗೋಣ. ರೂಪದಿಂ ವಿಜ್ಞಾನಮಯನೆಂಬಿ ಪೆಸರಿನಿಂದ ಸುದೇವನು ವ್ಯಾಪಿಸಿಯ ಮಹದಾದಿ ತತ್ವವ ತತ್ಪತಿಗಳೊಳಗೆ ಈ ಪುರುಷ ನಾಮಕನ ಶುಭ ಸ್ವೇದಾಪಳೆನಿಸಿ ರಮಾಂಬತ ಬ್ರಹ್ಮ ಪರೋಕ್ಷಿಗಳಾದವರ ಲಿಂಗಾಂಗ ಕೆಡಿಸುವಳು. ನೋಡಿ, ರೂಪದಿಂ ವಿಜ್ಞಾನಮಯನೆಂಬಿ ಪೆಸರಿನಿಂದ ವಾಸುದೇವನು. ಪೂರ್ವೋಕ್ತ ಹಿಂದೆ ಹೇಳಿದಂತಹ ವಾಸುದೇವನ ರೂಪಗಳು ಎಷ್ಟು? ವಿಜ್ಞಾನಮಯ ಕೋಶದಲ್ಲಿ 4374 ರೂಪಗಳು. ಆ ರೂಪಗಳಿಂದ ವಿಜ್ಞಾನಮಯವೆಂಬ ಆ ಕೋಶದಲ್ಲಿ ಆ ವಿಜ್ಞಾನಮಯ ಕೋಶಾಂತರ್ಗತನಾಗಿ, ಆ ವಿಜ್ಞಾನಮಯ ಕೋಶಾಕಾರನಾಗಿ, ಆ ವಿಜ್ಞಾನ ಎಂಬ ಶಬ್ದ ವಾಚ್ಯನಾಗಿ ಪರಮಾತ್ಮ. ಯಾರವನು? ವಾಸುದೇವ ನಾಮಕ ಪರಮಾತ್ಮ. ಅವನ್ ಇದು ವಿಜ್ಞಾನಮಯ ಕೋಶದ ಮುಗೀತು. ನೆಕ್ಸ್ಟ್ ಕೊನೆಯದು ಯಾವ್ದೀಗ? ಅನ್ನಮಯ, ಆಕಾಶ. ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಆನಂದಮಯ. ಕೋಶ. ಆನಂದಮಯ. ಆನಂದಮಯ ಕೋಶಕ್ಕೆ ಏನು ಕೊನೆಗೊಳಿದ್ಯಾವುದು? ತತ್ವಗಳ ಇದು ಪಂಚಭೂತಗಳಲ್ಲಿ ಕೊನೆಗೊಳಿದ್ಯಾವುದು? ಆಕಾಶ ತತ್ವ. ಆಕಾಶ. ಹಾಗಾದ್ರೆ ಆನಂದಮಯ ಕೋಶಕ್ಕೆ ಆಕಾಶ ಪ್ರಾಚುರ್ಯ. ಅದು ಆಕಾಶ ಪ್ರಾಚುರ್ಯವಾದದ್ದು ಆನಂದಮಯ ಕೋಶ. ಅಲ್ಲಿ ಯಾರು ಪರಮಾತ್ಮ ರೂಪ ಅಂದ್ರೆ ನಾರಾಯಣ. ನಾರಾಯಣ. ಆ ಪರಮಾತ್ಮ ಆ ಯಾವುದು ಆನಂದಮಯ ಕೋಶಕ್ಕೆ ಅಭಿಮಾನಿ ದೇವತೆ. ಅದು ಮಹತ್ತತ್ವದಿಂದ ಇರುವಂತಹ ಅದ್ಭುತವಾದ ಒಂದು ಕೋಶ. ಅದು ಈ ತತ್ವಾಭಿಮಾನಿ ಯಾರು? ಪುರುಷನಾಮಕ ವಾಸುದೇವನಿಗೆ. ಅಂದ್ರೆ ಆ ವಾಸುದೇವನಿಗೆ ಪುರುಷ ಅಂತಾನೆ ಹೆಸರಿದೆ ನೋಡಿ. ಹಾಗಾದ್ರೆ ಅಲ್ಲಿ ಯಾರು? ನಮ್ಗೆ ವಿಜ್ಞಾನಮಯ ಕೋಶದಲ್ಲಿ ಏನೇ ಚತುರ್ಮುಖ ಬ್ರಹ್ಮ ಮತ್ತೆ ವಾಯುದೇವರು ಇಬ್ಬರು ಸಿಕ್ಕಿದ್ದಾರೆ. ಚತುರ್ಮುಖ ಬ್ರಹ್ಮದೇವರು, ವಾಯುದೇವರು. ಹಾಗಾದ್ರೆ ಉಳಿದವಳು ಯಾರು? ರಮ. ಆ ಪರಶುಕ್ಲತ್ರಯದಲ್ಲಿ ಅವಳ ಧರ್ಮ ಪತ್ನಿಯಾದ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ಆ ಕೋಶದಲ್ಲಿ ಇದ್ದುಕೊಂಡು ನಾರಾಯಣನ ಸೇವೆಯನ್ನ ಮಾಡ್ತಾ ಇರ್ತಾಳೆ. ಯಾವ ರೂಪದಿಂದ? ಸ್ವೇದಾಪಳೆನಿಸಿ. ಸೃಷ್ಟಿಯ ಕಾಲದಲ್ಲಿ ಆ ಪುರುಷನಾಮಕ ಪರಮಾತ್ಮ ಇದ್ದಾನ್ರಿ. ಯಾಕೆ ಅವನು ಪುರುಷ ಅಂತಂದ್ರೆ ಜೀವರನ್ನ ಸೃಷ್ಟಿ ಮಾಡುವಂತಹ ಮೊದಲಿಗೆ ತಗೊಂಡಂತಹ ರೂಪ ಅದು. ಆದ್ಯ ಜೀವ ಯಾರು? ಆದ್ಯ ಜೀವ ಚತುರ್ಮುಖ ಬ್ರಹ್ಮ. ಆ ಚತುರ್ಮುಖ ಬ್ರಹ್ಮ ಅವನ ಹುಟ್ಟಿಗೋಸ್ಕರವಾಗಿ ವಾಸುದೇವನ ಒಂದು ಬೆವರು ಒಂದು ನದಿಯಾಗಿ ಹರಿತು. ಅದೇ ವಿರಜಾ ನದಿ. ಪರಮಾತ್ಮನ ಬೆವರು ನದಿಯಾಗಿ ಹರಿತು, ಅದೇ ವಿರಜಾ ನದಿ. ಆ ಸಮಯದಲ್ಲಿ
ವಾಸುದೇವ ಪರಮಾತ್ಮ ತನ್ನ ವೀರ್ಯವನ್ನ ತನ್ನ ಪತ್ನಿಯಾದ ಮಾಯಾದೇವಿಯಲ್ಲಿ ಇಡ್ತಾನೆ. ಆ ಪತ್ನಿಯಾದ ಮಾಯಾದೇವಿಯಲ್ಲಿ ತನ್ನ ವೀರ್ಯವನ್ನ ಇಡುವಂತಹ ಸಂದರ್ಭದಲ್ಲಿ ಪರಮಾತ್ಮನು ಬೆವತ ಸ್ವೇದ, ಸ್ವೇದ ಅಂದ್ರೆ ಬೆವರು ಅಂತರ್ಥ. ಆ ಬೆವರಿನಿಂದ ಹುಟ್ಟಿರುವಂತಹ ನೀರು ಅದೇ ಈ ವಿರಜಾ ನದಿ. ಆ ವಿರಜಾ ನಾಮಕ ಲಕ್ಷ್ಮೀದೇವಿ ಈ ಕೋಶದಲ್ಲಿ ಇರ್ತಾಳೆ. ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಸ್ವೇದಾಪಳೆನಿಸಿ ರಮಾಂಬ ಅಂಬ ತಾ ಬ್ರಹ್ಮಾಪರ ತಾ ಬ್ರಹ್ಮ ಅಪರೋಕ್ಷಿಗಳಾದವರ ಲಿಂಗಾಂಗ ಕೆಡಿಸುವಳು. ನೋಡಿ, ವಿರಜಾ ನದಿಯ ಸ್ನಾನ ಮಾಡಿದಾಗ ನಮ್ಮ ಲಿಂಗ ಭಂಗವಾಗತ್ತೆ. ಹೌದಾ? ಕೇಳಿರಾ? ಕೇಳಿದೀವಿ ಆಚಾರ್ಯ. ವಿರಜಾ ನದಿಯೋ ವೈತರಣಿ ನದಿಯೋ? ವಿರಜಾ ನದಿ. ವಿರಜಾ ನದಿ. ಯಾವುದು? ವೈತರಣಿ ನದಿ ಬರೀ ಕ್ರಾಸ್ ಮಾಡೋದಲ್ವಾ? ವಿರಜಾ ನದಿ. ವಿರಜಾ ನದಿ. ವಿರಜಾನೆ. ಅದನ್ನೇ ಹೇಳಿದ್ದು ದಾಸರು. ಲಿಂಗ ಶರೀರವ ಭಂಗವ ಗೈಯಲು ತನ್ನಂಗದಲ್ಲಿನ ಬೆವರಿನ ಸಂಗವಾಗಲು ಭವ ಭಂಗ ಹಿಂಗುವುದು ಕಮಲೆ ಕಮಲಾಲಯೇ ಕಮಲ ಭವಾಂಡಜ ಹಾರಿಯೇ. ಲಿಂಗ ಶರೀರವ ಭಂಗವ ಗೈಯಲು ನಿನ್ನಂಗದಲ್ಲಿನ ಬೆವರಿನ ಸಂಗವಾಗಲು ಭವಭಂಗ ಹಿಂಗುವುದು. ಅಂದ್ರೆ ಪರಮಾತ್ಮನ ಅಂಗದಿಂದ ಹುಟ್ಟಿರುವಂತಹ ಲಕ್ಷ್ಮೀ ರೂಪವಾದ ವಿರಜಾ ನದಿಯ ಸಂಗವಾದರೆ ನಮ್ಮ ಭವಭಂಗ ಹಿಂಗತ್ತೆ. ಅರ್ಥಾತ್ ಈ ಭವಕ್ಕೆ ಕಾರಣವಾದ ಲಿಂಗ ಶರೀರ ನಾಶವಾಗತ್ತೆ. ಯಾರ್ದು ಲಿಂಗ ಶರೀರ? ಅದನ್ನೇ ಹೇಳ್ತಿದ್ದಾರೆ ಇಲ್ಲಿ. ಬ್ರಹ್ಮ ಅಪರೋಕ್ಷಿಗಳಾದವರ ಲಿಂಗಾಂಗ ಕೆಡಿಸುವಳು. ಯಾರು ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನ ಪಡೆದಿರ್ತಾರೋ ಅಂಥವ್ರು ಮಾತ್ರ ವಿರಜಾ ನದಿಯನ್ನು ನೋಡ್ಲಿಕ್ಕೆ ಸಾಧ್ಯ, ಅದರಲ್ಲಿ ಮುಳುಗಲಿಕ್ಕೆ ಸಾಧ್ಯ. ಬ್ರಹ್ಮಾಪರೋಕ್ಷಿಗಳಾದವರ ಲಿಂಗ ಅಂಗವನ್ನ, ಅರ್ಥ ಲಿಂಗ ದೇಹವನ್ನ ಕೆಡಿಸಿ ಆ ಲಿಂಗ ದೇಹವನ್ನ ಭಂಗ ಮಾಡಿ ವೈಕುಂಠಕ್ಕೆ ಕಳಿಸುವಂತಹ ದೊಡ್ಡ ಕೆಲಸ ಅದು ಲಕ್ಷ್ಮೀದೇವಿ ಕೆಲಸ. ಹೀಗೆ ಇಂತಹ ಅಲ್ಲಿ ಪತಿಗಳೊಳಗೆ ಅಂತಂದ್ರೆ ಅವರವರ ತತ್ವಾಭಿಮಾನಿ ದೇವತೆಗಳು ಅಂತ ಏನಿರ್ತಾರೆ. ಪುರುಷನಾಮಕ ವಾಸುದೇವ ಅಂತ, ಅಂದ್ರೆ ವಾಸುದೇವನಿಗೇನೆ ಪುರುಷ ಅಂತ ಹೆಸರು. ಅನೇಕ ರೀತಿಯಿಂದ ಅವನನ್ನು ಕರೀತೇವೆ, ಹೌದಾ? ಆದ್ರಿಂದ ಅನ್ನಮಯ ವಿಜ್ಞಾನಮಯ, ಅನ್ನಮಯದಾದಿ ಶುರು ಮಾಡಿ ವಿಜ್ಞಾನಮಯ ಇರುವಂತಹ, ನೋಡಿ, ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆಯಾಯ ಕೋಶಗಳಲ್ಲಿ ಇರುವಂತಹ ಆಯಾಯ ತತ್ವಾಭಿಮಾನಿ ದೇವತೆಗಳೊಟ್ಟಿಗೆ ಸೇರಿಕೊಂಡು ಈ ಅಕ್ಷರಳಾದ ವಿರಜಾನಾಮಕಳಾದ ಆ ರಮಾದೇವಿ ಆನಂದಮಯ ಕೋಶದಲ್ಲಿ ಇರುವಂತಹ ಪರಮಾತ್ಮನನ್ನ ಪೂಜಿಸ್ತಾ ಇರ್ತಾಳೆ. ಈ ಬ್ರಹ್ಮಾಂಡವನ್ನ ಅಂದ್ರೆ ಬ್ರಹ್ಮನನ್ನ ಸೃಷ್ಟಿ ಮಾಡುವ ಸಂದರ್ಭದಲ್ಲಿ ವಿರಜಾ ನದಿ ಹುಟ್ಟಿತ್ತು ಅಲ್ಲಿಗೆ ಪ್ರಮಾಣ ಇದೆ. ಪ್ರಧಾನ ಪರಮೋ ವ್ಯೋಮ್ನೋ ಅಂತರ ವಿರಜಾ ನದಿ ದೇವಾಂಗ ಸ್ವೇದ ಜನಿತಾ ಅಂತ. ದೇವಾಂಗ ಸ್ವೇದ, ಪರಮಾತ್ಮನ ಅಂಗದ ಸ್ವೇದ ಬೆವರಿನಿಂದ ಜನಿತ ಹುಟ್ಟಿದವಳು ಯಾರು? ವಿರಜಾ ನದಿ. ಪ್ರಕಾಶ ಸಂಹಿತೆಯಲ್ಲಿ ಇದರ ಬಗ್ಗೆ ಹೇಳಿದ್ದಾರೆ. ಅದರಿಂದ ಅಂತಹ ನೋಡಿ, ಒಂದೊಂದು ಕೋಶದಲ್ಲಿ ಆಯಾಯ ದೇವತೆಗಳು, ಆದರೆ ಆನಂದಮಯ ಕೋಶದಲ್ಲಿ ಎಲ್ಲಾ ದೇವತೆಗಳನ್ನ ಹಿಡಿದುಕೊಂಡು ಲಕ್ಷ್ಮೀ ದೇವಿ ಮುಖ್ಯವಾಗಿ ಪರಮಾತ್ಮನ ಪೂಜೆ ಮಾಡುತ್ತಾ ಇರ್ತಾಳೆ ಅನ್ನೋದು ಇದರ ತಾತ್ಪರ್ಯ. ಪ್ರಶ್ನೆ ಇದ್ರೆ ಕೇಳಿ.
ಆಚಾರ್ಯ ಬ್ರಹ್ಮ ವಾಯು ಲಕ್ಷ್ಮೀ ದೇವಿಗ್ ನೀವೇನೋ ಹೇಳಿದ್ರಿ ಏನೋ ಪರಶುಕ್ಲತ್ರಯರು. ಹಾ ನೋಡಿ ಮಧ್ಯಾಹ್ನ ಹೊಡೆದಲ್ಲ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶ್ವರ. ಶ್ರೀಕೃಷ್ಣ ಅರ್ಪಣ ಮತ್ತು ಮಧ್ವೇಶ ಅರ್ಪಣ. ನಮಸ್ಕಾರ ಆಚಾರ್ಯ. ಕೃಷ್ಣಾರ್ಪಣಮಸ್ತು ಆಚಾರ್ಯ.